ಅರಳಿ ಮರದ ಬುಡದಲ್ಲಿ ಈ ಕೆಲವು ವಸ್ತುಗಳನ್ನು ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ 5 ಪ್ರದಕ್ಷಿಣೆ ಹಾಕಿ ಬಂದರೆ ಸಾಕು, ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತೆ. ಅಂದುಕೊಂಡ ಸಕಲ ಕಾರ್ಯಗಳು ಕೂಡ ನೆರವೇರುತ್ತೆ. ಆ ವಸ್ತು ಯಾವುದು? ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕುವಾಗ ಏನನ್ನು ಇಡಬೇಕು? ಸಂಪೂರ್ಣವಾಗಿ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ವಶೀಕರಣ, ಮಾಟ ಮಂತ್ರ, ತೊಂದರೆಗಳು, ಗುಪ್ತ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಈಗಲೇ ಒಂದು ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಅರಳಿ ಮರ ಅನ್ನುವುದು ದೈವ ವೃಕ್ಷ. ಈ ಮರದಲ್ಲಿ ಸಾಕ್ಷಾತ್ ದೈವಾನುದೇವತೆಗಳು ಮಹಾವಿಷ್ಣುವಿನ ವಾಸಸ್ಥಾನ ಆಗಿರುತ್ತದೆ. ಈ ಮರವನ್ನು ಪೂಜೆ ಮಾಡುವವರಿಗೆ ಅರಳಿಕಟ್ಟೆಯನ್ನು ಅಶ್ವತ್ಥಕಟ್ಟೆ ಅಂತಲೂ ಕೂಡ ಕರೆಯುತ್ತಾರೆ. ಇದನ್ನು ಪೂಜೆ, ಪ್ರಾರ್ಥನೆ, ಸಂಕಲ್ಪವನ್ನು ಮಾಡುವವರಿಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ. ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ. ಅಂಥದ್ರಲ್ಲಿ ಸಾಲದ ಸಮಸ್ಯೆಗಳು ಯಾವ ದೊಡ್ಡ ಕಷ್ಟ ಹೇಳಿ? ಎಷ್ಟೇ ಕಷ್ಟ ಇದ್ದರೂ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು ಅನ್ನುವುದಾದರೆ ಅರಳಿ ಮರದ ಬುಡದಲ್ಲಿ ತಿಳಿಸಿಕೊಡುವ ಹಾಗೆ ಕೆಂಪು ಬಟ್ಟೆಯಲ್ಲಿ ಈ 4 ವಸ್ತುಗಳನ್ನಿಟ್ಟು ಒಂದು ದೀಪವನ್ನು ಹಚ್ಚಿ ಇಡಬೇಕು. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಬಂದು 1 ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು. ಅದರ ಜೊತೆಗೆ 1 ನಿಂಬೆಹಣ್ಣು, 7 ಲವಂಗಗಳನ್ನು ಇಡಬೇಕು. ದುಡ್ಡಿನ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋದಾದರೆ 1 ರೂಪಾಯಿ ನಾಣ್ಯವನ್ನು ಗಂಟು ಕಟ್ಟಿ ಹಳದಿ ದಾರದಿಂದ ಕೆಂಪು ಬಟ್ಟೆಯೊಳಗೆ ಎಲ್ಲನೂ ಸೇರಿಸಿ ಬಿಗಿಯಾಗಿ ಕಟ್ಟಿದ ನಂತರ 1 ದೀಪವನ್ನು ಅದರ ಮೇಲೆ ಹಚ್ಚಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಕಷ್ಟಗಳು ನಿವಾರಣೆ ಆಗಬೇಕು, ಸಾಲದಿಂದ ಮುಕ್ತಿ ಸಿಗಬೇಕು, ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು, ದುಡ್ಡು ಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಈಡೇರಬೇಕು ಅಂತ ಸಂಕಲ್ಪ ಮಾಡಿ ಅರಳಿ ಮರದ ಬುಡದಲ್ಲಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ 5 ಪ್ರದಕ್ಷಿಣೆ ಹಾಕಿ ಹಿಂತಿರುಗಿ ನೋಡದೆ ಬಂದು ಬಿಡಿ. 3 ವಾರ ಇದನ್ನು ಹೀಗೆ ಮಾಡುತ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾವ ಸಮಯಕ್ಕೆ ಮಾಡಬೇಕು ಅಂತ ನಿಮಗೆ ಗೊಂದಲ ಇರ್ಬೋದು. ನಿಮ್ಮ ಹೆಸರು, ರಾಶಿ, ನಕ್ಷತ್ರಕ್ಕೆ ಅನುಗುಣವಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ, ಅವರು ಖಂಡಿತವಾಗಿಯೂ ತಿಳಿಸ್ಕೊಡ್ತಾರೆ. ಯಾವುದೇ ಸಮಸ್ಯೆಗಳಿದ್ರೂ ಇವರು ಪರಿಹಾರ ಮಾಡಿಕೊಡುತ್ತಾರೆ. ಜೈ ತಿಪ್ಪಾದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ.